ಶ್ರೀ ಗುರುಗಣಾಧಿಪತಯೇ ನಮಃ. ಅಂಬುರುಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೋಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯೋತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಗೆ ಬೊಡ್ಡ ಮಾಡುತ್ತವಣಿಪೆ ನೀ ಕಥಾಮೃತವ ನೌದ ಗೋಕುಲ ನಿಲಯದೊಳು ಯದುನಂದನರು ಬಲರಾಮ ಕೃಷ್ಣರು ನಂದ ಗೋಕುಲ ನಿಲಯದೊಳು ಯದುನಂದನರು ಬಲರಾಮ ಕೃಷ್ಣರು ಬಲರಾಮ ಕೃಷ್ಣರು ಚಂದದೇವೋ ಕುಣಿ ಕುಣಿಯುತ್ತ ಕುಣಿ ಕುಣಿಯುತ್ತ ಚಂದದೇವದುಣಿ ಕುಣಿಯುತ್ತ ಅತ್ಯಾನಂದ ನಂದ ಗೋಕುಲ ನಿಲಯದೊಳು ಯದುನಂದನರು ಈ ಸಂದರ್ಭದಲ್ಲಿ ನಮ್ಮ ಮಾವನಾದ ಕಂಸನಿಂದ ಕೆಲವೊಂದು ಕಿರುಕುಳವನ್ನು ನಾವು ಅನುಭವಿಸಬೇಕಾಯಿತು. ಇದನ್ನೆಲ್ಲ ನಿಭಾಯಿಸಿಕೊಂಡು ನಾವು ನಮ್ಮ ಕಾರ್ಯದಲ್ಲೂ ಈಗಲೂ ನಿರತರಾಗಿದ್ದೇವೆ. ಇನ್ನು
ಮೇಲೆಯೂ ಕೂಡ ಅಪಾಯ ನಮಗೆ ತಪ್ಪಿದ್ದಲ್ಲ. ಆದ್ದರಿಂದ ಇವತ್ತಿನ ಕೆಲಸ ಕಾರ್ಯಗಳನ್ನು ಮುಗಿಸಿ ನಂದ ಗೋಕುಲವನ್ನು ಸೇರಿಕೊಳ್ಳೋಣ. ಆಗಲಿ ಅಣ್ಣ. ಅತ್ತಲಾರ ಮಡಿಗದಿ ಮದೆ ಸತ್ವಮನಯುತ ಕದ್ರುವಿನ ಸುತ ನಿತ್ಯದಂತೆ ಸರ್ದಿದ್ದನ ಕಾಳಿಂಗ ಭುಜಗೇಂದ್ರ ಬಡಿರೆ ಪರಕ್ರಮ ಗಂಠೀರವ ಇರುವಂತಹ ಸ್ಥಳ ಕಾಳಿಂಗನೆಂಬುದಾಗಿ ಕೇಳಿದ್ದೇವೆ. ಬಂದಂತಹ ಕಾರ್ಯ ಜನಮಗೆ ಓದುವುದೇನೋ. ರಮಣಗ ದ್ವೀಪವನ್ನಾಳ್ವಾಗ ಕಾಳಿಂಗ ಭುಜಗೇಂದ್ರ ರಮಣಗ ದ್ವೀಪವನ್ನಾಳ್ವಾಗ ಕಾಳಿಂಗ ಭುಜಗೇಂದ್ರ ಜನರ ನಿಂತು ನುಡಿಸಿ ಜನಪ ಕೇಳುವುದು ದಿನದಿ ನಮ್ಮ ಸಂಖ್ಯೆ ಕಡಿಮೆ, ಆದರೆ ಪ್ರಭಾವದಲ್ಲಿ ಜಾಸ್ತಿ. ಕೇಳಿ ಕೇಳಿ ಸರ್ಪ ಜಾತಿಯವರು ನಾವು. ಕಾಳಿಂಗ ನಾಮಾಂಕಿತದಿಂದ ರಮಣಕ ದ್ವೀಪದ ಅಧಿಪತಿಯಾಗಿದ್ದೇನೆ. ಹಿನ್ನೆಲೆ ಇದೆ. ಈ ಉರಗ ಜಾತಿಯ ನಮಗೆ ಅದರದ್ದೇ ಆದ ಪ್ರಾಧಾನ್ಯತೆ ಇದೆ. ಕಶ್ಯಪ ಬ್ರಹ್ಮನ 13 ಮಡದಿಯರ ಪೈಕಿ ಅತ್ಯಂತ ನಲುಮೆಯಿಂದ ಇದ್ದವರು ಕದ್ರೂದೇವಿ ಮತ್ತು ವಿನಯತೆಯರು. ಮೋಜಿಗಾಗಿ ಅವರೊಳಗೆ ಪಂಥವನ್ನು ನಡೆದು ಹೋಗ್ತದೆ. ಆ ಪಂಥದಲ್ಲಿ ಸೋಲೊಪ್ಪಿದವರು ಅವರ ದಾಸಿಯಾಗಬೇಕು ಎನ್ನುವುದು ನಿಯಮ. ದೇವಲೋಕದಲ್ಲಿ ಹೋಗ್ತಾ ಇರುವಂತ ಆ ಸ್ವರ್ಗಲೋಕದ ಮೆರವಣಿಗೆ, ಆ ಮೆರವಣಿಗೆಯಲ್ಲಿದ್ದಂತ ಉಚ್ಚೈಷವಸ್ಸು ಎನ್ನುವಂತ ಕುದುರೆ, ಆ ಕುದುರೆಯ ಬಾಲ ಕಪ್ಪು ಎನ್ನುವುದಾಗಿ ಕದ್ರೂದೇವಿ ಹೇಳಿದ್ರೆ ಅದು ಬಿಳಿ ಎನ್ನುವುದಾಗಿ ವಿನತೆ ಹೇಳ್ತಾಳೆ. ಬಿಳಿಯಾದ ಕುದುರೆಯ ಬಾಲ ಕಪ್ಪಾಗುವುದುಂಟೆ. ಆದ್ರೆ ಆ ಪಂಥವನ್ನು ಜಯಿಸುವುದಕ್ಕೋಸ್ಕರ ಕದ್ರೂದೇವಿ
ಅಪ್ಪಣೆಯನ್ನು ಮಾಡ್ತಾಳೆ. ಬಿಳಿ ಕುದುರೆ ಆ ಬಾಲಕ್ಕೆ ಕಪ್ಪು ಉರಗಗಳಾದ ನಾವು ಆ ಬಾಲವನ್ನ ಸುತ್ತಬೇಕು ಎನ್ನುವ ಆಜ್ಞೆಯನ್ನ ಮಾಡ್ತಾಳೆ. ಇದು ಧರ್ಮ ಕಾರ್ಯ ಅಲ್ಲ ಎಂದು ತಿಳಿದ ನಾವು ನಿರಾಕರಿಸುವಾಗ ಶಪಿಸ್ತಾಳೆ. ಆ ಶಪಿಸಿದ ಕಾರಣದಿಂದ ಮತ್ತೆ ಅದನ್ನ ನಾವು ಅನುಮೋದಿಸಿಕೊಂಡು ಆ ಕಾರ್ಯವನ್ನ ಮಾಡ್ತೇವೆ. ಹಾಗೆ ವಿನತೆ ದಾಸಿಯಾಗ್ತಾಳೆ. ಸವತಿ ಮಾತ್ಸರ್ಯದಿಂದ ಆಕೆಯಲ್ಲಿ ಎಲ್ಲ ಕೆಲಸವನ್ನ ಮಾಡಿಸುತ್ತಾರೆ. ಗರುಡ ಅವರ ಪುತ್ರ. ಈ ಗರುಡನನ್ನು ಕೂಡ ತಮ್ಮ ವಾಹನವಾಗಿ ಬೇಕಾದಂತೆ ಬಳಸುತ್ತಾರೆ. ಅದೊಂದು ದಿನ ಕಾಲಾನಂತರ ಈ ಗರುಡನಿಗೆ ಈ ಬಗ್ಗೆ ಸಂಶಯ ಬರ್ತದೆ. ನನ್ನ ತಾಯಿ ಯಾಕೆ ದಾಸಿಯಾಗ್ತಾಳೆ ಎನ್ನುವ ಕಾರಣಕ್ಕಾಗಿ. ಹಾಗೆ ತಾಯಿಯೇ ಹೇಳಿರಬಹುದು. ಹಾಗೆ ನಮ್ಮಲ್ಲಿಗೆ ಬಂದಾಗ ಈ ದಾಸ್ಯ ವಿಮೋಚನೆಗಾಗಿ ಏನು ಮಾಡಬೇಕು ಎನ್ನುವುದನ್ನ ಕೇಳ್ತಾಳೆ. ನಮಗೂ ಕೂಡ ಬದುಕಲು ಆಶೆ ಇದ್ದವರೇ ಅಲ್ವೇ? ಸ್ವರ್ಗಲೋಕದಿಂದ ಅಮೃತವನ್ನ ತರಬೇಕು ಎನ್ನುವಂತಹ ಆಜ್ಞೆಯನ್ನ ಮಾಡುತ್ತೇವೆ. ಹಾಗೆ ಶಕ್ತಿಶಾಲಿಯಾದಂತಹ ಗರುಡ ಸ್ವರ್ಗಲೋಕಕ್ಕೆ ಹೋಗಿ ಅಮೃತದ ಭಾಂಡವನ್ನ ತರುತ್ತಾನೆ. ಹಾಗೆ ಬಂದಂತಹ ಅಮೃತದ ಭಾಂಡವನ್ನು ಸ್ವೀಕಾರ ಮಾಡಿಸುವುದು ನಾವು ಊಟದ ನಂತರ ಆಗಲಿ ಎನ್ನುವ ಕಾರಣಕ್ಕೆ ಊಟಕ್ಕೆ ತೆರಳುತ್ತೇವೆ, ಆ ಸ್ನಾನಕ್ಕೆ ತೆರಳುತ್ತೇವೆ. ಅಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅಮೃತದ ಭಾಂಡ ಕಾಣುವುದಿಲ್ಲ. ಎಲ್ಲಿರಬಹುದು ಎನ್ನುವುದನ್ನ ಎಲ್ಲ ಹುಡುಕಿದಾಗ ಕೊನೆಗೆ ನೆಲಕ್ಕೆ ಹೋಗಿ ನೆಲಕ್ಕೆ ನೆಕ್ಕುತ್ತೇವೆ. ಆದರೆ ಅಲ್ಲಿದ್ದಂತಹ ಹುಲ್ಲುಗಳು ನಮ್ಮ ನಾಲಗೆ ಹೋಗಿ ನಾಲಗೆ ಬೀಳ್ತದೆ. ಹಾಗಾಗಿ ಆ ಹಾವುಗಳಿಗೆ 2 ನಾಲಗೆ. ಹೀಗೆ ಆದಂತಹ ಸಂದರ್ಭದಲ್ಲಿ ಅಮೃತದ ಭಾಂಡ ಸಿಗದಂತಹ ಸಂದರ್ಭದಲ್ಲಿ ಗರುಡ ಮತ್ತು ನನಗೆ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಸಮೀಪಕ್ಕೆ ಕಾಳಿಂದಿ ನದಿಗೆ ಆಶ್ರಯವನ್ನ ಪಡೆಯಬೇಕು ಎನ್ನುವ ನಿರ್ಧಾರವನ್ನ ಮಾಡಿದ್ದೇನೆ. ಕಾರಣವೂ ಇದೆ. ಅದೊಂದು ದಿನ ಸೌಬರಿ ಮಹರ್ಷಿಗಳು ಈ ಕಾಳಿಂದಿ ನದಿಯಲ್ಲಿ ತಪಸ್ಸನ್ನ ಮಾಡುವಂತಹ ವೇಳೆ ಗರುಡ ಕೊಂಬೆಯನ್ನ ಏರಿ ರೆಂಬೆಯನ್ನ ಏರಿ ಅಂತ ಸಂದರ್ಭದಲ್ಲಿ ಆ ಕೊಂಬೆ ಸಮೇತ ಮುರಿದು ಬೀಳ್ತದೆ. ಆ ಸಂದರ್ಭದಲ್ಲಿ ಸೌಬರಿ ಮಹರ್ಷಿಗಳ ತಪಸ್ಸಿಗೆ ಭಂಗ ಆಗ್ತದೆ. ಹಾಗಾಗಿ ಸೌಬರಿ ಮಹರ್ಷಿಗಳು ಗರುಡರಿಗೆ ಶಾಪವನ್ನ ನೀಡ್ತಾರೆ. ಯಾವಾಗ ನೀನು ಈ ಕಾಳಿಂದಿ ಮಡುವಿಗೆ ಬರ್ತಿ ಅವತ್ತು ನಿನ್ನ ಸಾವು ನಿಶ್ಚಿತ ಎನ್ನುವುದಾಗಿ ಒಂದು ಶಾಪವನ್ನ ನೀಡ್ತಾರೆ. ಆ ಶಾಪದ ಕಾರಣಕ್ಕಾಗಿ ಕಾಳಿಂದಿ ನದಿಗೆ ಗರುಡ ಬರುವಂತಿಲ್ಲ. ಹಾಗಾಗಿ ಇದೇ ತಕ್ಕ ಸ್ಥಳ ತಕ್ಕ ಸಮಯ ಎನ್ನುವ ಒಂದು ಆಶಯದಿಂದ ಕಾಳಿಂದಿ ನದಿಗೆ ಆಶ್ರಯವನ್ನ ಪಡಿತೇನೆ. ರಕ್ಷಣೆಗಾಗಿ ಅಲ್ಲಿಗೆ ಹೋಗ್ತೇನೆ. ನನ್ನಲ್ಲಿದ್ದಂತಹ ಘೋರ ವಿಷವನ್ನ ಅಲ್ಲಿಗೆ ಕಕ್ಕುತ್ತೇನೆ. ಮುಂದೇನಾಗ್ತದೆ ನೋಡೋಣ. ಅಗ್ರಜ ಭವಗೆ ನ ಬೇಡುವ ನುಡಿಯನು ಅಗ್ರಜ ಅಗ್ರಜ
ಇದಕ್ಕೆ ಚಿಂತಿಪೆ ನೀನು ತಮ್ಮ ಇದಕ್ಕೆ ಚಿಂತಿಪೆ ನೀನು ಈಗಲೇ ಹೋಗುತ್ತ ದುಷ್ಟನ ಮರ್ತಿಸಿ ಈಗಲೇ ಹೋಗುತ್ತ ದುಷ್ಟನ ಮರ್ತಿಸಿ ಗೋಗಳ ರಕ್ಷಿಸಿ ಇಳೆಗೆ ಕ್ಷೇಮವ ತಂದು ಕೊಡುವ ಗೋಗಳ ರಕ್ಷಿಸಿ ಇಳೆಗೆ ಕ್ಷೇಮವ ತಂದು ಕೊಡುವ ಇಳೆಗೆ ಕ್ಷೇಮವ ತಂದು ಕೊಡುವ ಇದಕ್ಕೆ ಚಿಂತಿಪೆ ನೀನು ಈಗಲೇ ಹೋಗುತ್ತ ದುಷ್ಟನ ಮರ್ತಿಸಿ ನಮ್ಮ ಜೀವನದ ಆಧಾರ ಸ್ತಂಭ. ಹೌದು. ಗೋವುಗಳಿಗೆ ಕಾಳಿಂಗನೆಂಬ ಸರ್ಪದಿಂದ ಅಪಾಯ ಉಂಟಾದರೆ ನಾವು ಸುಮ್ಮನಿರಬಾರದು. ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಬೇಕು. ಆಗಲೇ ಅಣ್ಣ. ಆದರೆ ಏನಾಶ್ಚರ್ಯ, ಗರುಡನಿಂದ ರಕ್ಷಣೆಯನ್ನ ಪಡೆಯುವುದಕ್ಕೋಸ್ಕರ ಕಾಳಿಂದಿ ಮಡುವಿಗೆ ಬಂದವರು ನೀವು. ಆದ್ರೆ ಕಾಳಿಂದಿ ಮಡುವಿಗೆ ಪರ್ವತವೊಂದು ಈ ಜ್ಯೋತಿಗೆ ಬಂದ ಹಾಗೆ ಭಾಸ ಆಗ್ತಾ ಇದೆ. ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ, ಪ್ರಕ್ಷುಬ್ಧಗೊಳ್ತಾ ಇದೆ. ಏನು ಕಾರಣ ನೋಡೇ ಬಿಡೋಣ. ತಮ್ಮ ಬಿಡ ಬಿಡಲಾಗದೆ ಜನ
ಕಾಳಿಂದಿ ಮಡುವಿಗೆ ನಿನ್ನ ಪ್ರವೇಶ ಆಗಿದೆ. ಹಾ, ಒಂದೇ ಉದ್ದೇಶವಾದರೂ ಏನು? ನಾನಿಲ್ಲಿ ಇರುವುದಕ್ಕೆ ಗೊತ್ತುಂಟಾ ಇಲ್ವಾ? ಯಾವ ಕಾರಣಕ್ಕಾಗಿ ಬಂದೆ? ಬಗುಳ ಬೇಡ ಬರದೆ ನಿನ್ನ ಬಗುಳ ಬೇಡ. ಬಗುಳ ಬೇಡ ಬರದೆ ನಿನ್ನ ಅಗಲುತ್ತರುವ ಮುರಿದು ಬಿಡುವೆ. ಬಗೆಯ ಬೇಡ ಬಾಲ ನಿಂದು ಮುಗಿಲೆ ನಿನ್ನನು. ಕಾಳಿಂಗ ಸರ್ಪವೇ, ನಿನ್ನ ಮಾತು ಅರ್ಥವಾಯಿತು ನಿನ್ನ ಕೋಪ. ಪಡೆಯ ಬಿಡುವೆಯೋ. ಘೋರ ಕಾಳಿಂಗನಾದ ನನ್ನ ವಿಷದ ಪರಿಣಾಮ ಇಲ್ಲಿರುವ ಪಶು ಪಕ್ಷಿಗಳು ಎಲ್ಲವೂ ಕರಟಿ ಹೋಗಿದೆ. ಗೋಗಳ ಪಾಲನೆಗೆಂದು ನೀನು ಬಂದಿದ್ದಿ. ಗೋಗಳ ಗತಿ ನಿನಗೂ ಆಗ್ತದೆ. ಎಚ್ಚರ, ಬಾವುತೆ. ಹೆಡೆಯ ತುಡಿದು ಮನನು ಬಲದ ಕರದಲ್ಲಿ ಪಿಡಿಯುತ್ತ ಕಾಳಿಂಗನ ಬಾಲವ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ನಿಲ್ದ ಕ್ರೂರ ಕಾಳಿಂಗನ ಹೆಡೆಯ ತುಳಿದು ನಿಲ್ದ ಹೆಡೆಯ ತುಳಿದು ನಿಲ್ದ ಹರದಲ್ಲಿ ಶ್ರೀಕೃಷ್ಣ ನಲಿದಾಡಿದಾಡಿದ ಕುಣಿದಾಡಿದಾಡಿದ ನಲಿದಾಡಿದಾಡಿದ ಕುಣಿದಾಡಿದಾಡಿದ
ಹರುಷದಿ ಗೊಲ್ಲರ ನಿತ್ಯದ ಗೋಡನು ಹರುಷದಿ ಗೊಲ್ಲರ ನಿತ್ಯದ ಗೋಡನು ಪರಿಹರಿಸುತ್ತನಲ್ಲಿ ನೋಡಿದನು ಕುಣಿದಾಡಿದನು ಕ್ರೂರಕಲಿಂಗನ ಹೆಡೆಯ ತುಡಿದು ನೇದ ಭರದಲ್ಲಿ ಕೃಷ್ಣ ಪಡೆದೆಯ ಜನನೆಯೂ ಮುನಿದಿದ್ದಡೆ ತನಯಗೆ ವಿಷವನು ತಡೆವವರು ಯಾರೈ ಪೇಳೆನ್ನೊಡೆಯ ಜನಾರ್ದನನೇ ಅಡಿಗೆರಗುವೆ ದೇವ ಅಡಿಗೆರಗುವೆ ದೇವ ಪಾಲಿಸೋ ಗೋಕುಲದೊಡೆಯ ಚತುರ್ಭುಜನೇ ಜನಕಾಯ ದೇವಾ ಹೌದು ಸ್ವಾಮಿ, ಅಭಯವನ್ನೇನೋ ನೀಡಿದ್ದಿ. ನನ್ನ ಹೆಡೆಗಳಲ್ಲಿ ಮರ್ದಿಸಿದ ಪರಿಣಾಮ ನನ್ನಲ್ಲಿರುವಂತಹ ಎಲ್ಲ ಘೋರ ವಿಷಗಳು ರಕ್ತಗಳು ಹೋಗಿ ನಿಸ್ತೇಜಗೊಂಡಿದ್ದು ಹೌದು. ಅರಿತು ಮಾಡಿದರೆ ಅಪರಾಧ, ಅರಿಯದೇ ಮಾಡಿದರೆ ಅದು ಪ್ರಮಾದವನ್ನ ನಾನು ಮಾಡಿದ್ದೇನೆ. ನೀನು ಕ್ಷಮಿಸಿದ್ದಿ, ಅಪರಾಧವಾಗಿ ಹೋಗಿದೆ. ನಿನ್ನ ಅಣತಿಯಂತೆ ಸಾಗರಕ್ಕೆ ಕರಂತೆ.
ನಮ್ಮೆಲ್ಲರನ್ನು ಬರಲೆನು ತಾಯ್ ಅಟ್ಟಿದ ನಮ್ಮೆಲ್ಲರನ್ನು ಬರಲೆನು ತಾಯ್ ಅಟ್ಟಿದ ಇಲ್ಲಿಗಿವನ ಬಿಲ್ಲಹವ ನಡೆಸುವರು ಕಡಮಲ್ಲ ಕಂಸರೋ ಇಲ್ಲಿಗೆ ಬಂದವ ಸಾಮಾನ್ಯನಲ್ಲ. ಯಾರು? ಕ್ರೂರತ್ವವೇ ಇಲ್ಲದವ ಅಕ್ರೂರನೇ ಇಲ್ಲಿಗೆ ಬಂದಿದ್ದಾನೆ. ಓಹೋ, ಅವನನ್ನು ಕಳಿಸಿದ್ದು ಯಾರು ಎಂದು ಗೊತ್ತೇ? ಯಾರು? ನಮ್ಮ ಮಾವ ಕಂಸ. ಕಂಸನೇ ಅವನನ್ನು ಇಲ್ಲಿಗೆ ಕಳಿಸಿದ್ದಾನೆ. ಬಹಳ ಹೊತ್ತು ಮಾತಾಡಿದ, ಎಲ್ಲವನ್ನೂ ಹೇಳಿದ್ದಾನೆ. ಕೃಷ್ಣ ನಿನ್ನನ್ನೇ ಹಗೆಯಾಗಿರಿಸಿಕೊಂಡಿದ್ದಾನೆ. ಬಿಲ್ಲ ಹಬ್ಬ ನಿನ್ನನ್ನು ಕೊಲ್ಲುವುದಕ್ಕೆ ನೆಪ ಮಾತ್ರ ಎಂದು ಸ್ಪಷ್ಟವಾಗಿ ಹೇಳಿದ್ದಾನೆ. ಆಗಲಿ ಅಣ್ಣ, ಈಗ ವಿಚಾರ ಅದಲ್ಲ. ಮತ್ತೇನು? ಮಥುರೆಗೆ ಹೋಗುವ ವಿಷಯದ ಕುರಿತು ನಿನ್ನಲ್ಲಿ ಮಾತನಾಡುವುದಕ್ಕೆ ಕರೆದಿದ್ದೇನೆ. ಅಣ್ಣ, ನಾವು ಹೋಗುವ ಬಗೆ ಹೇಗೆ? ತಮ್ಮ ದದಿ ಮೊದಲ ಭಾಂಡಗಳ ಶಕಟದಿ ದದಿ ಮೊದಲ ಭಾಂಡಗಳ ಶಕಟದೆ ಉದಯದೊಳಗಟ್ಟಿದ್ದೇಗ ಉದಯದೊಳಗತಿ ಬೇಗ ತುಂಬಿಸಿ ಕರೆದಿದ್ದಾನೆ ಎಂದಾದರೆ ನಾವು ಹೋಗಲೇಬೇಕು. ಹೌದು, ಆದರೆ ಒಂದು ಕ್ರಮ ಉಂಟು. ಹೇಗೆ? ನಾವು ಮಕ್ಕಳಲ್ಲಿಗೆ, ರೋಗಿಗಳಲ್ಲಿಗೆ, ಅತಿಥಿಗಳಲ್ಲಿಗೆ ಹೋಗುವಾಗ ಬರಿಗೈಯಲ್ಲಿ ಹೋಗುವುದಲ್ಲ. ಅದರಲ್ಲೂ
ಕಂಸ ನಮ್ಮ ಮಾವನೂ ಆಗಿದ್ದಾನೆ. ಆದ್ದರಿಂದ ಹೋಗುವ ಬಗೆ ಇದಲ್ಲ. ಮತ್ತೆ ಬೆಣ್ಣೆ, ಮೊಸರು, ಹಾಲು ಇತ್ಯಾದಿಗಳನ್ನು ಬಾಂಡಗಳಲ್ಲಿ ತುಂಬಿಸಿ ಶಕಟವನ್ನು ಏರಿ ಮಧುರೆಗೆ ತೆರಳೋಣ. ಆಗಲಿ ಅಣ್ಣ. ಅವಳನ್ನು ಮನಸಿದಾಗ ಅವಳು ಅವಳ ವಕ್ರತೆಯನ್ನೆಲ್ಲ ಕಳೆದುಕೊಂಡು ಸುಂದರ ತರುಣಿಯಾದಳು. ಹೌದು ಅಣ್ಣ, ಕಾಣುವುದೇನು? ಚಿತ್ತದಲ್ಲಿ ಬೆದರಿ ಚಿತ್ತದಲ್ಲಿ ಬೆದರಿ 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 ತಲೆಗುತ್ತಿ ಆಗೋವಣನ ವ್ಯರ್ಥ 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 ಬರಿದಿದೆನೆದು ಮತ್ತೆ ಒಳಸರಿದು ಅಳಲುತ್ತ ಹುಟ್ಟದೊಳಗಿದ ಭೂತ ರಣದ ವರ್ತಮಾನವ ಕೇಳಿ ಏನು ನಡೆಯುತ್ತಿದೆ ಈ ಕಂಸನ ಜೀವನದಲ್ಲಿ? ಭಯವೆಂಬ ಪದದ ಅರ್ಥವೇ ಗೊತ್ತಿಲ್ಲದ ಈ ಕಂಸನಿಗೆ ಇಂದಿನ ವಿದ್ಯಮಾನಗಳನ್ನು ನೋಡುವಾಗ ಹೃದಯದಲ್ಲಿ ನಡುಕ, ಮನಸ್ಸಿನಲ್ಲಿ ಏನೋ ಚಿಂತೆ. ಯಾಕೆ ಹೀಗೆ? ಯಾರಿಂದ? ಕೃಷ್ಣ ಬಲರಾಮರಿಂದ. ಹೌದು ಹೌದು, ತಂಗಿಯಾದಂತಹ ದೇವಕ್ಕೆ ವಸುದೇವರ ಮದುವೆಯ ಸಂಭ್ರಮ. ಮದುಮಕ್ಕಳನ್ನು ರಥದಲ್ಲಿ ಕುಳ್ಳಿರಿಸಿ ರಾಜ ಬೀದಿಯಲ್ಲಿ ಮೆರವಣಿಗೆ ಮಾಡುತ್ತಿದ್ದಂತಹ ಸಂದರ್ಭ. ಕೇಳಿದ್ದಲ್ಲ ಅಶರೀರವಾಣಿ. ದೇವಕಿಯ 8ನೇ ಗರ್ಭದಲ್ಲಿ ಜನಿಸಿದ ಮಗುವಿನಿಂದ ನಿನಗೆ ಮರಣ. ಸುಮ್ಮನುಳಿದನೇ ಕಂತ ದೇವಕಿಯ ಮುಡಿಗೆ ಕೈಯೆತ್ತಿ ಖಡ್ಗವನ್ನು ಹಿಡಿದು ತಲೆಯನ್ನು ಕಡಿಯುತ್ತೇನೆ ಎಂದು ಮುಂದಾದಾಗ ವಸುದೇವ ಬಂದು ಕಾಲಿಗೆ ಬಿದ್ದು ಬೇಡಿಕೊಂಡ. ಕಂಸ, ದೇವಕಿಯನ್ನು ಉಳಿಸು, ಅವಳ ಮಕ್ಕಳಿಂದಲ್ಲವೇ ನಿನಗೆ ಮರಣ, ಮಕ್ಕಳನ್ನು ತಂದು ನಿನಗೊಪ್ಪಿಸುತ್ತೇನೆ ಎಂಬುದಾಗಿ. ಅಷ್ಟಕ್ಕೆ ದೇವಕಿಯನ್ನು ಬಿಟ್ಟು, ಆದರೆ ಈ 8 ಎಂಬುದರ ಗಟ್ಟಾಗಿಯೇ ಉಳಿಯುತ್ತದೆ ಎಂದು ನಾನು ಭಾವಿಸಿರಲಿಲ್ಲ. ದೇವಕಿಯರನ್ನು
ಅವನಿಗೆ ಸಹಕಾರವನ್ನಿತ್ತಂತಹ ನನ್ನಪ್ಪ ಉಗ್ರಸೇನ ಅವನನ್ನು ಸೆರೆಮನೆಗೆ ದೂಡಿದೆ. ದೇವಕಿಗೆ ಹುಟ್ಟಿದಂತ ಒಂದೊಂದೇ ಮಗುವನ್ನು ಕೊಲ್ಲುತ್ತಾ ಬಂದೆ. 6 ಮಕ್ಕಳನ್ನು ಕೊಂದೆ. 7ನೆಯ ಗರ್ಭ ಜಾರಿದ್ದಂತೆ. ಚಿಂತಿಸುವ ಹಾಗಿಲ್ಲ. 8ನೆಯ ಮಗುವನ್ನು ಕೊಲ್ಲುತ್ತೇನೆ ಎಂದು ಕೈಯಲ್ಲಿ ಹಿಡಿದಾಕ್ಷಣ ಕೈಯಿಂದ ಜಾರಿ ಆಕಾಶಕ್ಕೆ ನೆಗೆಯಿತಲ್ಲ. ನೆಗೆದಂತಹ ಮಗು ಹೇಳಿದ್ದೇನೆ, ಕಂಸ ನಿನ್ನ ವಿರೋಧಿ ನನ್ನ ಗೋಕುಲದಲ್ಲಿ ಬೆಳೆಯುತ್ತಿದ್ದಾನೆ ಎಂಬುದು ಹಾಗೆ. ಸುಮ್ಮನುಳಿದನೇ ಕಂಸ. ಕಳುಹಿಸಿದೆ ಪೂತನಿಯನ್ನು. ವಿಷದ ಹಾಲನ್ನು ಉಣಿಸಿ ನನ್ನ ಗೋಕುಲದಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಕೊಲ್ಲಲಿ ಎಂಬುದು ಹಾಗೆ. ಪರಿಣಾಮ ಪೂತನೆಯನ್ನು ಕೊಂದನಂತೆ ಕೃಷ್ಣ. ಆನಂತರ ಏನಾಯಿತು? ಶಕಟ, ಧೇನುಕ, ಬಕ, ಕೇಶಿ, ಪ್ರಲಂಬ ಮೊದಲಾದವರನ್ನೆಲ್ಲ ಕಳಿಸಿದೆ. ಎಲ್ಲರನ್ನೂ ಕೊಂದು ಕೆಡಹಿದನಂತೆ ಕೃಷ್ಣ. ಮುಂದೇನು ಮಾಡುವುದೆಂದು ಯೋಚಿಸುತ್ತಿರುವಾಗ ಯೋಚನೆ ಹೊಳೆಯಿತು. ಎಲ್ಲ ಹಬ್ಬದ ಲೆವನದಿಂದ ಬಲರಾಮ ಕೃಷ್ಣರನ್ನು ಮದುವೆಗೆ ಬರಮಾಡಿಕೊಂಡು ಆ ಮುಖ್ಯನ ಅವರನ್ನು ಕೊಲ್ಲಬೇಕೆಂದು ಯೋಚಿಸಿದೆ. ಕಳುಹಿಸಿದೆ ಅಕ್ರೂರನನ್ನು. ಅಕ್ರೂರ ಹೇಳಿದ್ದರಿಂದಲೋ ಅಥವಾ ನಾನು ಹೇಳಿ ಕಳುಹಿಸಿದ್ದರಿಂದಲೋ ಬಂದರಂತೆ ಬಲರಾಮ ಕೃಷ್ಣ. ಬಂದವರು ಸುಮ್ಮನುಳಿದರೆ ರಾಜ ರಜಕನನ್ನು ಕೊಂದರಂತೆ. ಅಷ್ಟು ಮಾತ್ರವಲ್ಲ, ಕುವಲಯ ಪಿಳವೆಂಬ ಪಟ್ಟದ ಆನೆಯನ್ನು ಕೊಂದರಂತೆ. ಪೂಜೆಗಾಗಿ ಪೂಜೆ ಇಟ್ಟಂತ ಧನಸನ್ನು ಮುರಿದರಂತೆ. ಹಾಗಿದ್ದರೆ ಬಲರಾಮ ಕೃಷ್ಣರನ್ನು ನಾನು ಬರಮಾಡಿಕೊಂಡು ಕೆಟ್ಟೆ. ನನ್ನ ಸಾವನ್ನು ನಾನೇ ಆಹ್ವಾನಿಸಿದ್ದೇನೆ. ಬೀದಿಯಲ್ಲಿರುವ ಬಂಡೆಯೊಂದನ್ನು ಎತ್ತಿ ನನ್ನ ತಲೆಗೆ ನಾನೇ ಇಟ್ಟುಕೊಂಡ ಹಾಗಾಯಿತಲ್ಲ. ಏನು ಮಾಡಲಿ, ಏನು ಮಾಡಲಿ, ಏನು ಮಾಡು? ರಾತ್ರಿ ಆಯಿತು. ಇನ್ನು ಹೋಗಿ ಅವರನ್ನು ಮಾತಾಡಿಸಲೇ ರಾತ್ರಿ ವೇಳೆಯಲ್ಲಿ ಸಾಧ್ಯವಿಲ್ಲ. ಆದ್ದರಿಂದ ನಿದ್ರೆಯ ಮುಖೇನ ವಿಶ್ರಾಂತಿಯನ್ನು ಪಡೆದು ನಾಳೆ ಬೆಳಗ್ಗೆಯ ಜಾವ ಅವರನ್ನು ವಿಚಾರಿಸಿಕೊಳ್ಳುತ್ತೇನಂತೆ. ಆದ್ದರಿಂದ ನಿದ್ರೆಯ ಮುಖೇನ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಈ ಪರಿಯೋಳು ಅಳಲುತ್ತಾ ಈ ಪರಿಯೋಳಳುತ್ತ ಭಯದೊಳು ಶ್ರೀಪತಿಯವು ನೆನೆಯುತ್ತ ಸಜ್ಜಾಗೃಹದಿಯು ತಾಪವಡಿಸಿ ಕನಸಿನೋ ಅನುಲೋಪನ ಸ್ವಪ್ನವ ಕಂಡಜುದ ಅನುಲೋಪನ ಸ್ವಪ್ನವ ಕಂಡಜುದ ಏನು ಮಾಡಲಿ ನಾನಿನ್ನೇನ ಕಂಡೆನು ಕದತಿ ನೋಡು ಏನು ಮಾಡಲಿ ನಾನಿನ್ನೇನ ಕಂಡೆನು ಕದತಿ ನೋಡು ಏನಾಗುತ್ತಿದೆಯೋ ನಾನೇನ ಮಾಡುವೆನು ಏನು ಮಾಡಲಿ ನೆನೆದಿಗೆ ತೈಲವ ಒತ್ತುತ್ತ ನೆನೆದಿಗೆ ತೈಲವ ಒತ್ತುತ್ತ 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 ವೃತ್ತಿಗೆ ಲೇಪಿಸಿ ತನುವಿಗೆ ವೃತ್ತಿಗೆ ಲೇಪಿಸಿ ತನುವಿಗೆ ವೃತ್ತಿಗೆ ಲೇಪಿಸಿ ತನುವಿಗೆ ಕತ್ತೆಯ ಅಡರುತ್ತಾ
ಪ್ರತ್ಯಕ್ಷತೆ ಕಂಡನು ಸ್ವಪ್ನವ ಮೃತ್ಯುವೇ 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 ಸರಿದನಗತನ ಪಿತ್ರಧಿಕಾರದಿಯೇ ಏನ ಮಾಡಲಿ ನಾನು ಕಂಡೆನು ಕನಸಿನು ಏನ ಕಂಡೆನು ಕನಸಿನು ಏನ ಮಾಡಲಿ ಎಂತಹ ಕನಸು, ದುಸ್ವಪ್ನ. ಈ ಕಂಸನ ಜೀವನದಲ್ಲಿ ಕಣ್ಧರ್ಯದಂತಹ ಕನಸು. ಅದು ಹೇಗೆ? ನೆತ್ತಿಗೆ ತೈಲವನ್ನು ಒತ್ತುತ್ತ, ಮೃತ್ತಿಗೆಯನ್ನು ಮೈಗೆ ಲೇಪಿಸುತ್ತ, ಕೆಂಪು ದಾಸವಾಳದ ಹೂವಿನ ಮಾಲೆಯನ್ನು ಕೊರಳಿಗೆ ಧರಿಸುತ್ತ, ಕೆಂಪು ವಸ್ತ್ರವನ್ನು ಧರಿಸುತ್ತ, ಪ್ರಾಣಿಗಳಲ್ಲಿಯೇ ಕ್ಲಿಷ್ಟವಾದಂತಹ ಕತ್ತೆಯ ಬೆನ್ನೇರಿ ದಕ್ಷಿಣಾಭಿಮುಖವಾಗಿ ಹಾಗಿದ್ದರೆ ಇದು ಕಂಸನಿಗೆ ಮರಣ ಸನ್ನಿಹಿತವಾಯಿತು. ಇಲ್ಲ ಇಲ್ಲ, ಅಷ್ಟು ಮಾತ್ರವಲ್ಲ ಅದೋ ನನ್ನನ್ನು ಗಳಿದಂತಹ ಭೂತನಿ. ಕಂಸ, ನೀನು ಅಲ್ಲಿದ್ದು ಸಾಧಿಸಿದ್ದಾದರೂ ಏನು? ಇಲ್ಲಿಗೆ ಬಾ, ನಾವಿಬ್ಬರು ಒಟ್ಟಾಗಿಯೇ ಎಲ್ಲರೂ ಇಲ್ಲಿ ಜೀವಿಸೋಣ ಎಂದು ಕರೆದ ಹಾಗಾಯಿತಲ್ಲ. ಅಷ್ಟು ಮಾತ್ರವಲ್ಲ ಅಗಲಿದಂತಹ ಶಕಟ, ಧೇನುಕ, ಪ್ರಳಂಬ, ಕೇಶಿ, ಬಕ ಮೊದಲಾದವರೆಲ್ಲ ಬಂದು ನನ್ನನ್ನು ಬಾಕಿ ತಪ್ಪಿಕೊಂಡು, ಕಂಸ ನೀನಲ್ಲಿ ಏನು ಮಾಡು, ನೀನಲ್ಲಿದ್ದು ಏನು ಮಾಡಿದ್ದಿ? ಇಲ್ಲಿಗೆ ಬಾ, ನೀನಿಲ್ಲದೆ ಈ ಲೋಕವು ಬರಿದಾಗಿದೆ. ಬಾ, ನಾವೆಲ್ಲರೂ ಕೂಡಿ ಬಾಳೋಣ ಎಂದು ನನ್ನನ್ನು ಕರೆದ ಹಾಗಾಯಿತಲ್ಲ. ರುಂಡವನ್ನೊಮ್ಮೆ ಮುಟ್ಟಿ ನೋಡಿದ ಕ್ಷಣ ಮುಂಡದಲ್ಲಿ ರುಂಡ ಇಲ್ಲ, ತಲೆ ಇಲ್ಲದ ದೇಹ. ಇದು ಸತ್ಯವೇ ಅಲ್ಲ? ಹಾಗೆಂದು ನಾನು ಸುಮ್ಮನಿರಲಿಲ್ಲ. ಕೈಯಲ್ಲಿ ದರ್ಪಣವನ್ನು ಹಿಡಿದು ನೋಡುತ್ತಿದ್ದೇನೆ. ಇಲ್ಲ ಇಲ್ಲ ಇಲ್ಲ, ಹಾಗೆ ಬೆಳಕಿನೆಡೆಗೆ ಸ್ವಲ್ಪ ದಾರಿ ಮಾಡಿಕೊಂಡು ಹೋಗಿ ನೋಡುವಾಗ ಇದೇನು ಒಂದು ದೀಪವು ಉರಿಯುತ್ತಿದೆ. ಉರಿಯುವುದು ಒಂದೀಪವು, ಅದು ಉರಿಯುವುದು ಒಂದೀಪವು, ಅದು ಎರಡಾಗುತ್ತ ಕಾಣುತ್ತಿದೆ. ಉರಿಯುವುದು ಒಂದೀಪವು, ಅದು ಎರಡಾಗುತ್ತ ಕಾಡುತ್ತಿದೆ, ಎರಡಾಗುತ್ತ ಕಾಡುತ್ತಿದೆ. ಅರಮನೆ ಇಲ್ಲವ ಈಕ್ಷಿಸೆ, ಅರಮನೆ ಎಲ್ಲವ ನೀಕ್ಷಿಸೆ, ಹರಿಮಯ ಬಾಯೋ ಅರಮನೆ ಎಲ್ಲವ ಈಕ್ಷಿಸೆ, ಹರಿಮಯವಾಯ್ತಯ್ಯೋ.
ಅಲ್ಲಿ ಉರಿಯುತ್ತಿರುವುದು ಒಂದೇ ದೀಪ. ಅದು ನನಗೆ ಎರಡಾಗಿ ಕಾಣುತ್ತಿದೆ. 2 4 ಆಗಿ, 4 8 ಆಗಿ, ಹೀಗೆ ದ್ವಿಗುಣವಾಗಿ ಕಾಣುತ್ತಿದೆ ಅಲ್ಲ. ಇದಕ್ಕೆ ಕಾರಣವೇನು? ಆ ಶ್ರೀಕೃಷ್ಣ ಬಾರಿದ್ದೆ ತಂಗಿಯ ಮಕ್ಕಳನ್ನು ಬರಮಾಡಿಕೊಂಡು ನಾನು ಕೆಟ್ಟೆನೆ. ನನ್ನ ಸಾವನ್ನು ನಾನೇ ಆಹ್ವಾನಿಸಿದ್ದೇನೆ. ಹೇಗೂ ಇರಲಿ, ಬೆಳಗಾಗುವುದಕ್ಕೆ ಸ್ವಲ್ಪ ಸಮಯ ಉಂಟು. ಅಲ್ಲಿಯವರೆಗೆ ಸ್ವಲ್ಪ ವಿಶ್ವಾಸವನ್ನು ತುರುಳನೆ ಬರಿ ಮರುಗಿ ಧುರುಳನೆ ಬರಿ ಮರುಗಿ ನಯನವ ತೆರೆದು ನೋಡಲು ನಯನವ ತೆರೆದು ನೋಡಲು ಎಂಥ ದೃಶ್ಯವನ್ನು ಕಾಣುತ್ತಿದ್ದೆ. ತನ್ನ ಅರಮನೆಯ ಹೊರಗೆ ಒಳಗೆ, ತನ್ನ ಅರಮನೆಯ ಹೊರಗೆ ಒಳಗೆ, ಹೊರಗೆ ಒಳಗೆ, ಹೊರಗೊಳಗೆ ಹೊರಗೊಳಗೆ ಶ್ರೀ ಕೃಷ್ಣಮಯವಾಗಿರಲು ನೆರೆ ಕಂಡ ಶ್ರೀ ಕೃಷ್ಣ ಕೃಷ್ಣಮಯವಾಗಿರಲು ನೆರೆ ಕಂಡ ಭರದೆ ಭಯದ್ಯೋ ಭರದೆ ಭಯದ್ಯೋ ನೆನೆದು ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಹಿಡಿದ ಪುಣ್ಯಾತ್ಮರಾರಿವನಂತೆ ತ್ರಿಜಗದಲ್ಲಿ ಯಾರಿದ್ದಾರೆ ಈ ಜಗದಲ್ಲಿ? ಶ್ರೀ ಹರಿಯ ಮೂರ್ತಿಯ ಹೃದಯ ಕಮಲದಿ ಸೆರೆ ಬಿಡಿದ ಪುಣ್ಯಾತ್ಮರಾರಿವನಂತೆ ತ್ರಿಜಗದಲ್ಲಿ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ 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 ನಿದ್ದೆಯಿಂದ ಎದ್ದು ಕಣ್ಣನ್ನು ಬಿಟ್ಟು ನೋಡುತ್ತಿದ್ದೇನೆ. ಏನಿದು ಏನಿದು? ಎಂತಹ ದೃಶ್ಯವನ್ನು ಕಾಣುತ್ತಿದ್ದೇನೆ. ನನ್ನ ಅರಮನೆಯ ಹೊರಗೆ ಒಳಗೆ, ಮೇಲೆ ಕೆಳಗೆ, ಸುತ್ತ ಮುತ್ತ ಎಲ್ಲವೂ ಶ್ರೀಕೃಷ್ಣಮಯವಾಗಿದೆ. ಎಲ್ಲವೂ ಅಲ್ಲಿಯೂ ಶ್ರೀಕೃಷ್ಣನ ಮೂರ್ತಿಯನ್ನು ಕಾಣುತ್ತಿದ್ದೇನೆ. ಅದು ಅಲ್ಲಿ ನೋಡುತ್ತಿದ್ದೇನೆ. ತನ್ನ ತಾಯಿಗೆ 3 ಜಗವನ್ನು ತೋರಿದಂತಹ ಜಗತ್ತೋದ್ಧಾರಕ ಕೃಷ್ಣ. ಈ ಕಡೆ ನೋಡುತ್ತಿದ್ದೇನೆ, ಮುರಳಿ ಮೋಹನ ಕೃಷ್ಣ.
ಇನ್ನೊಂದು ಕಡೆ ಕಾಲಿಂದ ಮರ್ದನ ಎಲ್ಲವೂ ಕೃಷ್ಣಮಯವಾಯಿತು. ಹಾಗಿದ್ದರೆ ನನ್ನನ್ನು ಶ್ರೀಕೃಷ್ಣ ಕ್ಷಮಿಸಲಿಕ್ಕಿಲ್ವೇ? ಖಂಡಿತವಾಗಿಯೂ ಕ್ಷಮಿಸಿಯಾನು. ಸ್ವಾಮಿ, ನನ್ನ ಸರ್ವ ಅಪರಾಧವಾಯಿತು. ನನ್ನ ತಪ್ಪುಗಳನ್ನೆಲ್ಲವನ್ನು ಮನ್ನಿಸಿ ನನಗೆ ಬದುಕಲು ಅವಕಾಶ ಮಾಡಿಕೊಡು ಎಂದು ಆತನ ಚರವ ಕಮಲಂಗಳಿಗೆ ಕೊಡಮಟ್ಟರೆ ಖಂಡಿತವಾಗಿಯೂ ಕ್ಷಮಿಸಿಯಾನು. ಆದರೆ ಈ ಕಂಸನ ಮನಸ್ಸು ಒಪ್ಪುತ್ತಿಲ್ಲ. ಗಂಡಾಗಿ ಹುಟ್ಟಿ ಗಂಡಾಗಿ ಬದುಕಿ ಗಂಡಾಗಿಯೇ ಸಾಯಬೇಕೆಂಬುದು ಕಂಸನ ಅಚಲ ನಿರ್ಧಾರ. ದೇವರನ್ನು ಕಾಣಲು ಎರಡು ಮಾರ್ಗವಂತೆ, ಒಂದು ಕಾರುಣ್ಯ, ಇನ್ನೊಂದು ಕಾಠಿಣ್ಯ. ಕಾರುಣ್ಯದ ಮಾರ್ಗವನ್ನು ಜೀವನದಲ್ಲಿಯೇ ಕಂಡುಕೊಂಡವನಲ್ಲ ಈ ಕೃಷ್ಣ. ಕಾಠಿಣ್ಯದಿಂದಲೇ ಮುಕ್ತಿಯನ್ನು ಪಡೆಯುತ್ತೇನೆ. ಅದಕ್ಕಾಗಿ ಶ್ರೀಹರಿಯ ಮೂರ್ತಿಯನ್ನು ಹೃದಯ ಕಮಲದಲ್ಲಿ ನೆಲೆಗೊಳಿಸಿದ್ದೇನೆ. ಮನಸ್ಸಿನಿಂದಲೇ ಆತನಿಗೆ ಪೂಜೆಯನ್ನು ಮಾಡುತ್ತೇನೆ. ಆತನ ಎದುರಿನಲ್ಲಿ ಕಾಠಿಣ್ಯವನ್ನೇ ಪ್ರದರ್ಶಿಸುತ್ತೇನೆ. ಕಾಠಿಣ್ಯದಿಂದಲೇ ಮೋಕ್ಷವನ್ನು ಪಡೆಯುತ್ತೇನೆ. ಅದು ಪೂರ್ವ ದಿಗಂತದಲ್ಲಿ ಭಗವಾನ್ ಭಾಸ್ಕರನು ಉದಯಿಸುವ ಸಮಯ. ಅಂದರೆ ಬೆಳಗಾಯಿತು. ನಿತ್ಯ ವಿಧಿಗಳನ್ನು ಪೂರೈಸಿ ಆನಂತರ ಓಲಗ ಚಾವಡಿಯನ್ನು ಪ್ರವೇಶ ಮಾಡಿದೆ. ಬಂದಂತ ಬಲರಾಮ ಕೃಷ್ಣರ ಎದುರಿಸಕ್ಕಾಗಿ ಬರಲಿಸಬೇಕು. ಕರೆಸಿದ ಕಾರಣವು ಗೊತ್ತಾಗಲಿಲ್ಲ. ಕರೆಸಿದ ಕಾರಣವನ್ನು ತಿಳಿಸಿದಂತಾದರೆ ನೆರವೇರಿಸಿಕೊಡುತ್ತೇನೆ. ನಂದಗೋಕುಲದಿಂದ ಬಲರಾಮ ಕೃಷ್ಣರು ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಾರೆ. ಬಂದವರು ಸುಮ್ಮನಲ್ಲಿದ್ದರೆ ಏನೆಲ್ಲ ಅನಾಹುತಗಳನ್ನು ಮಾಡಿದ್ದಾರೆ ಎಂಬುದನ್ನು ಕೊಂಡಿದ್ದೀರಿ. ಅವರು ನಮ್ಮ ಪುರವನ್ನು, ನಮ್ಮ ಅರಮನೆಯನ್ನು ಪ್ರವೇಶಿಸಲಿಕ್ಕೆ ಬದಲು ಅವರನ್ನು ವಧಿಸಬೇಕು. ಏನು ನಿಮ್ಮ ಅಭಿಪ್ರಾಯ? ಹುಡುಗರ ಗೆಳೆಯನ್ನುವೆ ಎಮ್ಮಡಿಯನ್ನು ಕಲಿಯುವ ಚಲವೇ. ನೀವು ಚಿಂತಿಸಬೇಡಿ. ಆ ಕೃಷ್ಣ ಬಲರಾಮರನ್ನು ನಾವು ಹೆಚ್ಚಿದೆ. ಕಾನೂರ ಮುಷ್ಟಿದರೆ ಜಗ ಗಟ್ಟಿಗಳು ನೀವು. ಹೌದು, ನಾನು ಹೇಳಿದ ಕೆಲಸವನ್ನು ಅಲ್ಲಗಲೇವರನ್ನೆಲ್ಲ ಹೋಗಿ ಆ ಬಲರಾಮ ಕೃಷ್ಣರು ನಮ್ಮ ಅರಮನೆಯನ್ನು ಪ್ರವೇಶಿಸಲಿಕ್ಕೆ ಮೊದಲು ಕೊಲ್ಲಿರಿ ಕೊಲ್ಲಿರಿ ಕೊಲ್ಲಿರಿ.
ಹೊಡಿತಿದೆ. ಎಲ್ಲಿಗೆ ಎಲ್ಲಿಗೆ ನೀವು ಹೊರಟದಲ್ಲಿಗೆ? ನಾವು ನಮ್ಮ ಮಾಮನಲ್ಲಿಗೆ. ಇಲ್ಲಿವರೆಗೆ ಬಂದದೇ ಹೆಚ್ಚಾಯ್ತು. ಬಂದ ದಾರಿಗೆ ಸುಖ ಇಲ್ಲಂದು ಹೋದರಲ್ಲೇ ಇಲ್ಲವಾದರೆ ಹಣ್ಣು ಮುರಿದು ಕೈಯಲ್ಲಿ ಕೊಟ್ಟು ಹಲ್ಲ ಮುರಿಯುವುದು ಆ ಆ ಮಧುರೆ ಗಲ್ಲಭ ನಿನ್ನ ಮಾವನು ಮಧುರೆ ಗಲ್ಲಭ ನಿನ್ನ ಮಾವನು ಇಲ್ಲಿ ಬರಿಸಲು ನಾ ಬಂದೆ ಇಲ್ಲಿ ಬರಿಸಲು ನಾ ಮಲ್ಲ ಚಾಣೂರ ಇಲ್ಲಿ ಬರಿಸಲು ನಾ ಬಂದೆ ಮಲ್ಲ ಚಾಣೂರ ಅಲ್ಲ ಮುರಿಯುವುದು ಏಕೆ ಮಧುರೆ ಗಲ್ಲಭ ನಿನ್ನ ಮಾವನು ಇಲ್ಲಿ ಬರಿಸಲು ನಾ ಬಂದೆ ಮಲ್ಲ ಚಾಣೂರ ಅಲ್ಲ ಮುರಿಯುವುದು ಏಕೆ ಮಧುರೆ ಗಲ್ಲಭ ಎನ್ನ ಮಾವನು ಓ ಚಾಣೂರ ಮುಷ್ಟಿಕರೇ, ಹಲ್ಲ ಮುರಿಯುವುದಕ್ಕೆ ಮುಂದಾಗಿದ್ದೀರಾ? ಹೌದು. ನಾವು ಬೇರೆ ಯಾರೂ ಅಲ್ಲ. ಮತ್ತೆ ಮಧುರೆಯ ಮಲ್ಲ ಕಂಸ ಅವರು ನಮ್ಮ ಮಾವ. ನಿಮ್ಮ ದೇಹದ ಆಕೃತಿ ನೋಡಿ ನಮ್ಮ ದೇಹದ ಆಕೃತಿ ನೋಡಿ ಹಲ್ಲ ಮುರಿಯುವುದನ್ನು ಬಿಟ್ಟು ನಮ್ಮನ್ನು ಒಳಗೆ ಹೋಗ್ಲಿಕ್ಕೆ ಬಿಡುವಿರಾ? ಧರಣಿನ ಬರೆದರು ಅಯ್ಯೋ ಎಲ್ಲವೂ
ಚಲನೆಯ ಮಾನವನೇರುವೆ ಕೊಡುವೆ ನೋಡೆಲ ಮಾವ ಮಾವ ನೆಗೆದು ಬಿದ್ದು ಸತ್ತ. ಮತ್ತೆ ಇದ್ಯಾರು ಮಾವ? ಯಾರು ನೀನು? ಕೃಷ್ಣ. ನೀನು ಯಾರ? ಬಲರಾಮ. ಕೃಷ್ಣ ಬಲರಾಮರು ಹಾ? ಎಲ್ಲ ಮಕ್ಕಳೇ. ಏನು ಮಾವ? ಒಬ್ಬ ಅರಸನಾದವ ಹಾ? ಸಿಂಹಾಸನ ರೂಢನಾಗಿ ಹಾ? ಒಳಗೆ ನಡೆಸಿದಂತಹ ಸಂದರ್ಭ ಹಾ? ಒಳಗೆ ಬರಲಿಕ್ಕೆ ಅಪ್ಪಣೆಯನ್ನು ಪಡೆಯಬೇಕೆಂಬ ಪರಿಜ್ಞಾನವೂ ಇಲ್ಲದೆ ಹೋಯ್ತಲ್ಲ ಮಕ್ಕಳೇ ನಿಮ್ಮ ನಿಮಗೆ. ಅಳಿಯಂದಿರಲ್ವೇ ಮಾವ? ಅಂದದ್ದು ಮಾತ್ರವಲ್ಲ, ಹಾ? ನನ್ನ ತೊಡೆಯನ್ನು ಯಾರು ಕುಳಿತಿರಲ್ಲ ಹಾ? ಏನೋ ಸಲ್ಲುವುದೇ ನನ್ನಲ್ಲಿ ನಿಮಗೆ. ಮಾವ? ಸಲುಗೆಯಹುದು ಮಾವ ನಿನ್ನೊಳು ಸಲುಗೆಯಹುದು ಸಲುಗೆಯಹುದು ಮಾವ ಮಾವ ಆ ಆ ಸಲುಗೆಯಹುದು ಮಾವ ಸಲುಗೆಯಹುದು ಮಾವ ನಿನ್ನೋಳ್ ಎನಗೆ ತಿಟವದು ಮಾವ ಮಾವ ಒಂದು ಎನ್ನ ಬರಿಸಿದೆ ತಿಳುಹಿಸೆನಗದು ಒಂದು ಎನ್ನ ಬರಿಸಿದೆ ತಿಳಿಸೆನಗದು ಸಲುಗೆಯಹುದು ಮಾವ ನೋಡನಗೆ ಬಿಟ್ಟವರು ಒಲಿದು ಎನ್ನ ಬರಿಸಿದೆ ತಿಳುಹಿದು ಎನಗದ ದೂರ ದೂರ. ಸಲುಗೆ ಎಂದು ಕೇಳಿದಿರಾ? ಏನು ಸಲ್ಲುಗೆ? ಮಾವನೆಂದರೆ ಹಾ. ಅಳಿಯಂದಿರಿಗೆ ಬಹಳ ಪ್ರಿಯವಂತೆ. ಓಹೋ ಅಷ್ಟು ಮಾತ್ರವಲ್ಲ, ಹಾ. ಅಳಿಯಂದಿರಿಗೆ ಹಾ. ಮಾವನೆಂದರೂ ಬಹಳ ಪ್ರಿಯವಂತೆ. ಹಾ. ನಾವು ಎಷ್ಟು ಹೊತ್ತಿನಿಂದ ಕಾಯ್ತಾ ಇದ್ದೇವೆ ಮಾವ, ನಿಮ್ಮನ್ನ ನೋಡ್ಬೇಕು ನಿಮ್ಮನ್ನ ನೋಡ್ಬೇಕು. ನೀವು ನನ್ನಲ್ಲಿ ಹೌದು. ನನ್ನಲ್ಲಿ ಸಲುಗೆ. ಹಾ. ಬಗಲಬೇಡ. ಬಗಲಬೇಡ ಬಲ್ಲೆ ನೀನು ಬಗಲಬೇಡ ಬಗಲಬೇಡ ಬಲ್ಲೆ ನಿನ್ನ ಕಬಡೆ ಎಂಬುದ ಮುನೆ ಬುದ್ಧ ನೀನು ಬಂದು ಹೇಗೆ ಬೇಡಲ ಎಲ್ಲೋ ಕೃಷ್ಣ, ನೀನು ಏನು ಎಷ್ಟು ಹೇಗೆ ಎಂಬುದನ್ನು ನಾನು ಇದಕ್ಕೆ ಮೊದಲೇ ತಿಳಿದುಕೊಂಡವನಿದ್ದೇನೆ. ಕಾಪಾಟಿ ಕಪಟ ನಾಟಕ ಸೂತ್ರಧಾರಿ ಹೌದೇನಾ? ನಾನು ನಿಮಗೆ ಪ್ರಶ್ನೆಯನ್ನು ಕೇಳ್ತೇನೆ, ಒಳ್ಳೆ ಮಾತಿನಿಂದ ಸರಿಯಾಗಿ ಉತ್ತರ ಕೊಟ್ಟಿರಿ ಮಕ್ಕಳೇ, ಬದುಕುತ್ತೀರಿ. ನೀವು ನಂದಗೋಕುಲದಲ್ಲಿರುವಾಗ ಸಣ್ಣ ಮಕ್ಕಳು ಹಾಲನ್ನು ಉಂಡು ದಷ್ಟ ಪುಷ್ಟವಾಗಿ ಬೆಳೆಯಲಿ ಎಂಬ ಕಾರಣಕ್ಕೆ ಪೂತನಿಯನ್ನು ಕಳುಹಿಸಿದ್ದೆ. ಏನೋ ಮಾಡಿದ್ದೀರಿ ಪೂತನಿಯನ್ನು? ಯಾಕೋ ಬಂದಿರಿ ಹೇಳಿ. ಜಗದ ಜನರ ಭಕರುಗಳಿಗೆ ಅಗಡು ಮೊಲೆಯನು
ಎಲ್ಲ ಮಕ್ಕಳಿಗೂ ಹಾ. ಹಾಲನ್ನು ಉಣಿಸುತ್ತಾ ಬಂದಳು. ಅದಕ್ಕಾಗಿ ಎಲ್ಲರೂ ಕಳಿಸಿದ್ದು. ಆ ಹಾಲು ಕುಡಿದ ಮಕ್ಕಳೆಲ್ಲ ಹಾ. ಸತ್ತೇ ಹೋದರು ಮಾವ. ಅದೇ ನಿಮಗೇನಾಯ್ತು ಈಗ? ಅವಳು ನನ್ನ ಬಳಿಗೆ ಹಾಲು ಉಣಿಸಲು ಬಂದಳು. ಹಾ. ನಾನು ಅವಳ ಹಾಲನ್ನು ಕುಡಿದೆ ಹಾ. ರಕ್ತವೇ ಬಂತು ಮಾವ. ಅವಳು ರಕ್ತದಿಂದ ಆವರಿಸಿದ್ಲು. ಹಾ. ಅಲ್ಲಿಗೆ ಸತ್ತು ಹೋದಳು ಮಾವ. ಅದನ್ನು ಬಿಡು. ಗಾದಿಗೆ ನಡೆಯುವ ನಿಧಿ ನೀತಿಯೇ. ಗಾದಿಗೆ ನಡೆಯುವ ನಿಧಿ ನೀತಿಯೇನ. ವಾದ ಸೊಣಗಳ ತರುವುದೇಕೆ ಹೇಳಲ. ಆ ಮಾತನ್ನು ಬಿಟ್ಟು ಬಿಡು. ಹಾ, ಉಳಿದವರು ಬಂದಿದ್ರಲ್ಲ, ಯಾರು? ಶಕಟ ಬಂದಿದ್ದ. ಅವನನ್ನು ಯಾಕೆ ತಂದೆ? ಶಕಟ ಬಂಡಿಯಾಗಿ ಬಂದು ನಮ್ಮ ಮುಂದೆ ನಿಂತ. ಆ, ಬಂಡಿ ಹೇಗುಂಟು ಅಂತ ಎಡಗಾಲನ್ನು ಇಟ್ಟು ನೋಡಿದೆ. ಆ. ನಿಮ್ಮ ಬಂಡಿ ಗಟ್ಟಿ ಇಲ್ಲ ಮಾವ. ಬಂಡಿ ಗಟ್ಟಿರ್ಲಿಲ್ಲ. ಹಾ, ನೀನು ಎಡಗಾಲ ಇರುವಾಗ ಬಂಡಿ ಏನಾಯ್ತು? ಮುರಿದೇ ಹೋಯ್ತು. ರೇಣುಕಾಸುರನನ್ನು ಏನು ಮಾಡಿದ್ರು? ರೇಣುಕಾಸುರನ ರೂಪದಲ್ಲಿ ಬಂದ. ಆ. ನಾನು ಅವನನ್ನು ಕೊಂಬು ಹೇಗೆ ಉಂಟು ಅಂತೇಳಿ ಆ. ಗಟ್ಟಿಯಾಗಿ ಹಿಡಿದುಕೊಂಡೆ. ಓಹೋ. ಅವ ಅಲ್ಲಿಗೆ ಸತ್ತು ಹೋದ ಮಾವ. ಬಕಾಸುರ ಏನು ಮಾಡಿದ ನಿನಗೆ? ಬಕಾಸುರ ಪಕ್ಷಿಯಾಗಿ ಬಂದು ನಮ್ಮ ಮುಂದೆ ನಿಂತ. ಆ. ಅವನ ಕೊಕ್ಕನ್ನು ಹೇಗೆ ಉಂಟು ಅಂತ ಅಗಲಿಸಿ ನೋಡಿದ್ದು. ಅವ ಅಲ್ಲಿಗೆ ಹೋದ ಮಾವ. ಕೇಸಿಯನ್ನು ಯಾಕೆ ಕೊಂದೆ? ಕೇಶಿ ವಿಷಯ ಕೇಳ್ಬೇಡಿ ಮಾವ. ಏನಾಯಿತು? ಒಳ್ಳೆ ಕುದುರೆ ಹಾಗೆ ಬಂದ ಮಾವ. ಬಂದ ಆ, ಕುದುರೆಯ ಮೇಲೆ ಸವಾರಿ ಮಾಡಬೇಕು ಎಂದು ಹೇಳಿ ಆ. ಕುದುರೆಯ ಮೇಲೆ ಕುಳಿತದ್ದು. ಆ. ಅವ ಅಲ್ಲಿಗೆ ಸತ್ತು ಹೋದ ಮಾವ. ಕುದುರೆ ಮೇಲೆ ನೀನು ಕುಳಿತುಕೊಳ್ಳುವಾಗ ಅವ ಸತ್ತು ಹೋದ. ಹೌದು ಮಾವ. ಅದನ್ನು ಬಿಡು. ಹೌದೇನಾ? ಏನು ಮಾವ? ನೀವು ಮಧುರೆಗೆ ಬರುವಾಗ ಹಾ, ರಾಜ ಬೀದಿಯಲ್ಲಿ ರಜಕ ಸಿಕ್ಕಿದನಲ್ಲ, ಹಾ. ಅವನನ್ನು ಯಾಕೆ ಕೊಂದಿರಿ? ಅವನಲ್ಲಿ ನಾವು ನಮ್ಮ ಒಂದು ಹೊಸ ಬಟ್ಟೆ ಬೇಕು ಅಂತ ಕೇಳಿದ್ವಿ. ಅವ ಇದು ನಂಗೆ ಕೊಡಲಿಕ್ಕಾಗುದಿಲ್ಲ, ಇದು ನಮ್ಮ ಮಹಾರಾಜರದ್ದು ಅಂತ ಹೇಳಿದ. ಮತ್ತೆ ನೀವು ಉಡುವ ಬಟ್ಟೆ ಏನದು? ನೀವು ನಮ್ಮ ಮಾವನು ಅಂತ ಹೇಳಿ ಆ ಹಾ. ಬಟ್ಟೆಯನ್ನು ಕೊಡ್ಲಿಕ್ಕೆ ಹೇಳಿದ್ದು. ಅವ ಅಹಂಕಾರದಿಂದ ಮೆರೆದ. ಅವನಿಗೊಂದು ಗುದ್ದಿದ್ದೆ, ಅವ ಅಲ್ಲಿಗೆ ಅಲ್ಲಿಗೆ ಸತ್ತು ಹೋದ ಅವ ಮಾವ. ಹಾಗೆ ಸತ್ತ. ಹಾ, ನಮ್ಮ ಪಟ್ಟದಾನೆ ಕುವಲಯ ಪಿಡವೆಂಬ ಪಟ್ಟದಾನೆ ಹಾ. ಅದು ಏನು ಮಾಡಿತ್ತು ನಿಮಗೆ? ಅದು ಕೂಡ ಹಾಗೆಯೇ ಅಹಂಕಾರದಿಂದ ಮೆರೆಯುತ್ತಾ ಇತ್ತು. ಅದಕ್ಕಾಗಿ ನಾವು ಅದನ್ನು ಬರೆಸಿದೆವು ಮಾವ. ಬೇಡ. ಪೂಜೆಗಾಗಿ ಪೂಜಿಸಿಟ್ಟಂತಹ ಬಿಲ್ಲು ಹಾ, ಶಿವಧನಸ್ಸು ಅದನ್ನು ಯಾಕೆ ಮುರಿದಿರಿ? ಚಂದ ಶೋಭಿಸುತ್ತಾ ಇತ್ತು ಮಾವ. ಆ. ಬಿಲ್ಲು ಹೇಗೆ ಮುಟ್ಟುತ್ತೆ ಎತ್ತಿದ ಮಾತ್ರ ಅದು ಮುರಿದೇ ಹೋಯ್ತು ಮಾವ. ನೀವು ಹುಟ್ಟಿದ ಕ್ಷಣ ಬಿಲ್ಲು ಮುರಿದೋಯ್ತು. ಹಾ. ಎಲ್ಲ ಮಕ್ಕಳೇ ಆ? ಕೇಳಿದ ಪ್ರಶ್ನೆಗೆಲ್ಲ ಅಸಂಬದ್ಧವಾಗಿ ಉತ್ತರವನ್ನು ಕೊಡುತ್ತಾ ಇದ್ದೀರಲ್ಲ, ಹಾ. ಹಲ್ಲು ಬಿಟ್ಟು ನಡೆಯಾಡುತ್ತಿದ್ದೀರೇನೋ? ಹಾ. ಮಕ್ಕಳೇ, ಎಚ್ಚರಿಕೆ ಕೊಡ್ತೇನೆ, ಹಲ್ಲು ಮುರಿದೇನೋ ಎಚ್ಚರ. ಏತಕ್ಕಿನ್ನು ಏತಗೆನ್ನೋ ಜನವೇ ಮಾವ ಆಟ ನಿನ್ನೋಡು. ಆ, ಜನದ ಜನದ ಜಿನದ ಜನದ 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 ಎತಗೆನ್ನೋ ಜನವೇ ಮಾವ.
ಜೀವರು ಆಡುವುದಕ್ಕೆ ಆಟ ಎಂದು ಹೆಸರು, ಹಾ. ದೇವರು ಆಡುವುದಕ್ಕೆ ಲೀಲೆ ಎಂದು ಹೆಸರು. ಹಾ. ಆದ್ದರಿಂದ ಲೀಲೆಯನ್ನೇ ತೋರಿದ್ದೇನೆ. ಹಾ. ಜಗತ್ತನ್ನೇ ರಂಗವಾಗಿರಿಸಿ ಹಾ. ನಿಗಮ ಆಗಮಗಳ ಪರದೆಯನ್ನು ಕಟ್ಟಿ ಹಾ. ಸೂತ್ರಧಾರಿಯು ಪಾತ್ರಧಾರಿಯು ಆಗಿ ಹಾ. ಲೀಲೆಯನ್ನು ತೋರಿದ್ದೇನೆ. ಹಾ. ಆದ್ದರಿಂದ ಇದು ಲೀಲಾರಂಗ. ಹಾ. ಶ್ರೀಕೃಷ್ಣ ಲೀಲೆ ಕಂಸವಧೆ ಎಂಬ ಪುಣ್ಯ ಕಥಾ ಭಾಗಕ್ಕೆ ಹಾ. ಯಾರು ಆಡಿದರು, ಯಾರು ನೋಡಿದರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು ಮತ್ತು ಅವರ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ದುಗ್ಗಲಾಯ ದೇವ ಪರಿವಾರ ದೇವಗಳು ಹಾಗೂ ಇಲ್ಲಿ ನೆಲೆಸಿರುವಂತಹ ಚೆನ್ನಕೇಶವ ದೇವರು ಎಲ್ಲರಿಗೂ ಶುಭವನ್ನರ್ಹಲಿ ಎಂದು ಹೇಳುತ್ತಾ ಈ ಕಥೆಗೆ ಪುಣ್ಯಮಂಗಳವನ್ನು ಹಾಡುವವರೇ ಅಪ್ಪಣೆಯನ್ನು ಬೇಡುತ್ತಿದ್ದೇನೆ. ಶ್ರೀ ಸರಸಿದ ನೇತ್ರೆಯನು ತೋಷದಿ ತರುತ್ತವರು ಕುಸುರರೊಣಿದು ಮನಾಶತೆಯು